ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ವ್ಲಾಗ್ಸ್. ನಾನು ದೀಪಾ. ಸೊ ಇವತ್ತು ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ನಾನ್ ವೆಜ್ ರೆಸಿಪಿನ ಶೇರ್ ಮಾಡ್ಕೊಂತ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ ನಾನು ತೋರಿಸೋ ರೆಸಿಪಿ ಎಲ್ಲಾನು. ಖಂಡಿತ ಟ್ರೈ ಮಾಡಿ ನೋಡಿ. ಇವತ್ತು ಚಿಕನ್ ಸಾಂಬಾರ್ ಹಾಗೆ ಮಟನ್ ಬಿರಿಯಾನಿ ಮತ್ತೆ ಕಬಾಬ್ ಮಾಡ್ಕೊಂತ ಇದ್ದೀನಿ. ಸೊ ಅದಕ್ಕೆ ಏನೇನ್ ಬೇಕೋ ಎಲ್ಲ ಪದಾರ್ಥನು ಕಟ್ ಮಾಡಿ ಇಟ್ಕೊಂಡಿದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಮಿಸ್ ಮಾಡ್ತೀರಾ ನನ್ನೆಲ್ಲ ವಿಡಿಯೋನ ವಾಚ್ ಮಾಡ್ಬೋದು. ಸೊ ಇವಾಗ ಚಿಕನ್ ಸಾಂಬಾರ್ ಫಸ್ಟ್ ಮಾಡೋಣ. ಚಿಕನ್ ಸಾಂಬಾರ್ ನಾನು ಹೇಗ್ ಮಾಡ್ತೀನೋ ನೋಡೋಣ ಬನ್ನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮರಿಬೇಡಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದೀನಿ. ಕುಕ್ಕರ್ಗೆ ಎಣ್ಣೆ ಹಾಕೊಂತ ಇದೀನಿ. ಮತ್ತೆ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಂತ ಇದೀನಿ. ಸಾಸಿವೆ ಬಂದು ಆಪ್ಷನಲ್, ನೀವು ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಹಾಗೇನು ಮಾಡ್ಕೊಳ್ಳಿ. ಎಣ್ಣೆ ಹಾಕಿ ಕೆಲವರು ಸಾಸಿವೆ ಹಾಕಲ್ಲ, ಹಂಗಾಗಿ ಹೇಳ್ತಾ ಇದೀನಿ. ಸೊ ಇವಾಗ ಚಿಕನ್ 2-3 ಸತಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ. ಇವಾಗ ಚಿಕನ್ ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ಬೇಕಾಗುತ್ತೆ. ಸೊ ಚಿಕನ್ ಬಂದು ನಾನಿಲ್ಲಿ 1 kg 1/4 kg ಅಷ್ಟಿದೆ. ಸೊ ನಾನ್ ತಗೊಂಡಿರುವ 1 kgಗೆ ಎಷ್ಟು ಮಸಾಲ ಹಾಕೊಂತೀನಿ ನೀವು ನೋಡಬಹುದು. ನೀವೇನಾದ್ರೂ ಇನ್ನು ಕ್ವಾಂಟಿಟಿ ಜಾಸ್ತಿ ಇದೆ, ನಾವು ತೋರ್ಸೋ ಮಸಾಲ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಅಂದ್ರೆ ಒಂದ್ ಅಂದಾಜ್ ಮೇಲೆ ಹಾಕೊಳ್ಳಿ. ಸೊ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಇಲ್ಲಿ ಚಿಕನ್ ಬಂದು ನಾನು ಮೊಟ್ಟೆ ಕೋಳಿ ಚಿಕನ್ ತಗೊಂಡಿದ್ದೀನಿ. ನೀವು ಯಾವ ಚಿಕನ್ ಬೇಕಾದ್ರೂ ತಗೊಬೋದು. ಇಲ್ಲಿ ಇದೇ ತಗೋಬೇಕಂತ ಏನಿಲ್ಲ. ಇದು ಬಂದು ನಾಟಿ ಕೋಳಿ ತರಾನೇ ಇರುತ್ತೆ. ಅಂದ್ರೆ ಇದು ಮೊಟ್ಟೆ ಕೋಳಿ ಅಲ್ವಾ, 3-4 ಸತಿ ಅದನ್ನು ಚೆನ್ನಾಗಿ ಕೂಗಿಸ್ಕೊಬೇಕಾಗುತ್ತೆ. ಬೇರೆ ಚಿಕನ್ ಆದ್ರೆ 1 ವಿಜಿಲ್ಗೆ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಹಾಗೆ ಖಾರದ ಪುಡಿ ಮತ್ತೆ ಧನಿಯಾ ಪುಡಿ ಹಾಕೊಂತ ಇದೀನಿ. ಚಿಕನ್ಗೆ ಒಗ್ಗರಣೆ ಹಾಕುವಾಗ ಈ ತರ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ರುಚಿಗೆ ತಕ್ಕಷ್ಟು, ಅಂದ್ರೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇರುತ್ತೆ. ಹಂಗಾಗಿ ನಾನು ಚಿಕನ್ಗೆ ಒಗ್ಗರಣೆ ಹಾಕುವಾಗ ಎಲ್ಲಾನು ಉಪ್ಪು ಖಾರ ಹಿಡಿಲಿ ಅಂತ ಹೇಳ್ಬಿಟ್ಟು ಮಸಾಲ ಹಾಕೊಂಡ್ಬಿಡ್ತೀನಿ. ಸೊ ಇವಾಗೆಲ್ಲ ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ಬೇಕಾಗುತ್ತೆ. ಚಿಕನ್ ಅಲ್ಲಿ ನೀರಿನ ಅಂಶ ಎಲ್ಲ ಬಿಡಬೇಕು. ಹಾಗೆ ನೀರಿನ ಅಂಶ ಎಲ್ಲ ಬಿಟ್ಟಿದ್ದಾದ್ಮೇಲೆ ಆ ನೀರೆಲ್ಲ ಡ್ರೈ ಹಾಕ್ಬೇಕು. ಅಲ್ಲಿ ಗಂಟ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂತೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಹಾಕೊಂತ ಇದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ಚಿಕನ್ ಅಲ್ಲಿ. ಹಂಗಾಗಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆಯಲ್ವಾ, ನೀರಿನ ಅಂಶ ಎಲ್ಲ ಬಿಟ್ಟು ಎಣ್ಣೆ ಬಿಟ್ಕೊಂಡಿದೆ. ಸೊ ಇವಾಗ ಇದಕ್ಕೆ ಮಸಾಲ ಏನೇನ್ ಬೇಕೋ ನೋಡೋಣ ಬನ್ನಿ. ಇದೊಂದ್ ಸೈಡ್ ಅಲ್ಲಿ ಬೇಯ್ತಾ ಇರ್ಲಿ. ಇವಾಗ ಚಿಕನ್ ರುಬ್ಬೋದಕ್ಕೆ ಏನೇನ್ ಮಸಾಲ ಬೇಕೋ ಎಲ್ಲ ನೋಡ್ಕೊಳ್ಳೋಣ. ಒಂದ್ ಸ್ವಲ್ಪ ನೀರ್ ಹಾಕೊಂತ ಇದೀನಿ ಅಷ್ಟೇ. ಇದನ್ನ ಸೈಡ್ ಅಲ್ಲಿ ಇಟ್ಟು ಇವಾಗ ಮಸಾಲ ಬಂದು ಏನೇನ್ ತಗೊಂಡಿದೀನಿ ಅಂದ್ರೆ ಈರುಳ್ಳಿ ಮತ್ತೆ ಟೊಮೊಟೊ, ಬೆಳ್ಳುಳ್ಳಿ ಮತ್ತೆ ಶುಂಠಿ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇನ್ನು ಕೆಲವೊಂದು ಐಟಮ್ ಸೇರಿಸ್ಕೊಬೇಕು. ಫಸ್ಟಿಗೆ 1 ನಿಮಿಷ ಈ 4 ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಒಂದೊಂದೇ ಆಡ್ ಮಾಡ್ಕೊಳ್ಳೋಣ. ಸೊ ಇದೇ ತರ ನಾನು ಚಿಕನ್ ಸಾಂಬಾರ್ ಮಾಡೋದು. ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾನೇ ರುಚಿಯಾಗಿ ಬರುತ್ತೆ. ಸೊ ನೋಡಿ ಇವಾಗ ಇಷ್ಟು ಫ್ರೈ ಆದ್ರೆ ಸಾಕು. ಚಕ್ಕೆ, ಲವಂಗ, ಸ್ವಲ್ಪ ಕಾಳು ಮೆಣಸು ಮತ್ತೆ ಗಸಗಸೆ ತಗೊಂಡಿದ್ದೀನಿ. ಇಷ್ಟನ್ನು ಹಾಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂತೀನಿ. ತುಂಬಾ ಫ್ರೈ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಮೀಡಿಯಂ ಅಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಸೊ ಇವಾಗ ಸ್ವಲ್ಪ ಕಳ್ಳೆಪಪ್ಪು ಹಾಕೊಂತ ಇದೀನಿ. ಹಾಗೆ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ. ಹಾಗೆ ಇವಾಗ ಕಾಯಿ ಹಾಕೊಂತೀನಿ, ತೆಂಗಿನಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನು ಹಾಕೊಂಡು 1-2 ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಂತೀನಿ. ಇದನ್ನ ಬಾಡಿಸ್ಕೊಂಡು ಇದನ್ನ ಹಾರೋಕೆ ಒಂದ್ ಸೈಡ್ ಅಲ್ಲಿ ಇಟ್ಕೊಂತೀನಿ. ಹಾರಿದ್ಮೇಲೆ ಇಷ್ಟನ್ನು ಗ್ರೈಂಡ್ ಮಾಡ್ಕೊಳೋದು ಅಷ್ಟೇ. ಇದನ್ನ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಆಮೇಲೆ ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂತ ಇದ್ದೀರಲ್ಲ ಒಂದ್ ಸೈಡ್ ಅಲ್ಲಿ, ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಂಡ್ರೆ ಒಂದೊಳ್ಳೆ ಚಿಕನ್ ಸಾಂಬಾರ್ ರೆಡಿ ಆಗುತ್ತೆ. ಖಂಡಿತ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ತುಂಬಾನೇ ಈಸಿ, ಯಾರ್ ಬೇಕಾದ್ರೂ ಇದನ್ನ ಟ್ರೈ ಮಾಡ್ಬೋದು. ಕಷ್ಟ ಅನ್ನೋದು ಏನಿಲ್ಲ, ಎಲ್ಲ ಮನೇಲಿ ಸಿಗುವ ಪದಾರ್ಥನೇ. ಇದಕ್ಕೆ ಎಕ್ಸ್ಟ್ರಾ ಏನಾದ್ರು ತಂದು ಹಾಕ್ಬೇಕಂತ ಅವಶ್ಯಕತೆ ಏನಿಲ್ಲ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ.
ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಇಲ್ಲಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ. ಸೊ ಇವಾಗ ಚಿಕನ್ ನೋಡಿ ಚೆನ್ನಾಗಿ ಒಂದು ಕಾಲ್ ಭಾಗ ಬೆಂದಿದೆ. ಇವಾಗ ಮಸಾಲ ರುಬ್ಕೊಂಡ್ ಬಂದೆ. ಇವಾಗ ಆಡ್ ಮಾಡ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟಿ, ಹಾಗೆ ಚಿಕನ್ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಬೇಕಾಗುತ್ತೆ. ಸೊ ನಾನು ಮೊಟ್ಟೆ ಕೋಳಿ ತಗೊಳೋದ್ರಿಂದ ನನಗೆ ಒಂದು 4-5 ವಿಸಿಲ್ ಆದ್ರೂ ಬೇಕು. ನೀವು ನಾರ್ಮಲ್ ಚಿಕನ್ ತಗೊಂಡ್ರೆ 1 ವಿಸಿಲ್ ಇಲ್ಲಾಂದ್ರೆ 2 ವಿಸಿಲ್ಗೆ ಚೆನ್ನಾಗಿ ಬೆಂದಿರುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತೆ ಅಂತ ನೋಡ್ಕೊಳ್ಳಿ. ಒಂದೊಂದ್ ಸ್ವಲ್ಪ ಉಪ್ಪು ಕಮ್ಮಿ ಅನ್ಸ್ತು, ಹಂಗಾಗಿ ಉಪ್ಪು ಹಾಕೊಂತ ಇದೀನಿ. ಹಾಗೆ ಒಂದ್ ಸ್ವಲ್ಪ ಖಾರನು ಕಮ್ಮಿ ಅನ್ಸ್ತು, ಒಂದ್ ಸ್ವಲ್ಪ ಖಾರನು ಹಾಕೊಂಡು ಸಾಂಬಾರ್ ಬಂದು ಸ್ವಲ್ಪ ಮಂದಗೆ ಇತ್ತು ಅನ್ಸ್ತು, ಹಂಗಾಗಿ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಒಂದ್ 3-4 ವಿಸಿಲ್ ತಗೊಂತೀನಿ. ಸೊ ಅದು ವಿಸಿಲ್ ಬರೋ ಅಷ್ಟೊತ್ತಿಗೆ ಇವಾಗ ಮಟನ್ ಬಿರಿಯಾನಿ ಹೇಗ್ ಮಾಡೋದು ನೋಡೋಣ ಬನ್ನಿ. ಇವಾಗ ರುಬ್ಬೋದಕ್ಕೆ ನಾನು ಟೋಟಲ್ ಮಸಾಲ ಏನೇನಿರುತ್ತೆ ಎಲ್ಲಾನು ತಗೊಂಡಿದ್ದೀನಿ. ಚಕ್ಕೆ, ಲವಂಗ, ಜಾಪತ್ರೆ, ಅನಾನಸು, ಸೋಂಕಾಳು, ಪಲಾವ್ ಎಲೆ, ಈ ಎಲ್ಲಾ ಮಸಾಲಾನು ಮಿಕ್ಸಿ ಜಾರ್ಗೆ ಹಾಕೊಂಡಿದೀನಿ. ಹಾಗೆ ಒಂದ್ ಸ್ವಲ್ಪ ಕೊಬ್ಬರಿ ಹಾಕೊಂತ ಇದ್ದೀನಿ. ಹಾಗೆ ಇವಾಗ ಶುಂಠಿ ಮತ್ತೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನು ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂತೀನಿ. ಸೊ ಈ ತರ ಗ್ರೈಂಡ್ ಮಾಡ್ಕೊಂಡು ಮಟನ್ ಬಿರಿಯಾನಿ ಮಾಡಿ ನೋಡಿ, ತುಂಬಾನೇ ರುಚಿಯಾಗಿ ಬರುತ್ತೆ. ಹಾಗೆ ಒಂದ್ ಸ್ವಲ್ಪ ಈರುಳ್ಳಿ ಮತ್ತೆ ಟೊಮೊಟೊನು ಒಂದ್ ಸ್ವಲ್ಪ ಹಾಕೊಂತೀನಿ ರುಬ್ಬೋದಕ್ಕೆ. ಇಷ್ಟನ್ನು ಹಾಕೊಂಡು ನುಣ್ಣಗೆ ರುಬ್ಕೊಂಡ್ ಬರ್ತೀನಿ. ಸೊ ಇವಾಗ ಮಟನ್ ಬಿರಿಯಾನಿ ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಮತ್ತೆ ಒಂದ್ ಸ್ವಲ್ಪ ಸಾಸಿವೆ, ಚಕ್ಕೆ, ಲವಂಗ, ಪಲಾವ್ ಎಲೆ ಹಾಕೊಂತ ಇದೀನಿ. ರುಬ್ಬೋದಕ್ಕೆ ಎಲ್ಲ ಮಸಾಲ ಹಾಕೊಂಡಿದ್ದೀನಿ ಅಲ್ವಾ, ಹಂಗಾಗಿ ಇಲ್ಲಿ ಒಂದ್ ಸ್ವಲ್ಪ ಚಕ್ಕೆ, ಲವಂಗ, ಪಲಾವ್ ಎಲೆ ಮಾತ್ರ ಹಾಕೊಂತ ಇದೀನಿ. ಇವೆಲ್ಲ ಚೆನ್ನಾಗಿ ಘಮ ಬಿಟ್ಮೇಲೆ ಇವಾಗ ಮಟನ್ ಹಾಕೊಂತ ಇದೀನಿ. ಮಟನ್ ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ಬೇಕಾಗುತ್ತೆ. ಎಣ್ಣೆಯಲ್ಲಿ ಮಟನ್ ಚೆನ್ನಾಗಿ ಬೇಯಬೇಕಲ್ವಾ, ಹಂಗಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟಿದ್ದಾದ್ಮೇಲೆ ಇವಾಗ ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿನ ಹಾಕೊಂತ ಇದೀನಿ. ಸೊ ಅರಿಶಿನ ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ. ಇದು ಎಣ್ಣೆಲಿ 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಿ, ಮಟನ್ ಆಗಿರೋದ್ರಿಂದ ಫಸ್ಟ್ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು 1-2 ವಿಸಿಲ್ ಆದ್ರೂ ತಗೊಬೇಕಾಗುತ್ತೆ. ಸೊ ಇದೊಂದ್ 2 ನಿಮಿಷ ಫ್ರೈ ಆದ್ಮೇಲೆ ಸೊ ಇವಾಗ ನಾನು ಖಾರಕ್ಕೆ ಅಂದ್ರೆ ಬಿರಿಯಾನಿ ಮಾಡ್ತಾ ಇದ್ದೀನಿ ಅಲ್ವಾ, ಹಂಗಾಗಿ ಹಸಿಮೆಣಸಿನ್ಕಾಯಿ ಹಾಕೊಂತ ಇದೀನಿ. ಹಸಿಮೆಣಸಿನ್ಕಾಯಿ ಮತ್ತೆ ಉಪ್ಪು ಹಾಕೊಂತ ಇದೀನಿ. ಉಪ್ಪು ಮಿಕ್ಸ್ ಆಗಿದೆ, ಉಪ್ಪು ಹಾಕೊಳ್ಳಿ. ಹಾಗೆ ಇಲ್ಲಿ ಬಂದು ನಾನು ಈರುಳ್ಳಿ ಹಾಕೊಂತ ಇದೀನಿ. ಈರುಳ್ಳಿ ಜೊತೆಗೆ ಟೊಮೊಟೊ ಹಾಕೊಂಡು ಇದೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 3 ವಿಸಿಲ್ ಇಲ್ಲಾಂದ್ರೆ 4 ವಿಸಿಲ್, ಮಟನ್ ಯಾವ ತರ ಇದೆಯೋ ಆ ತರ ವಿಸಿಲ್ ತಗೊಬೇಕಾಗುತ್ತೆ. ನಮ್ದು ಸ್ವಲ್ಪ ಎಳೆ ಮಟನ್ ಇತ್ತು, ಹಂಗಾಗಿ ಒಂದು 3-4 ವಿಸಿಲ್ ತಗೊಂಡೆ. 3-4 ವಿಸಿಲ್ ತಗೊಂಡಿದ್ದಾದ್ಮೇಲೆ ಮಿಕ್ಕಿದ ಐಟಮ್ ಅಂದ್ರೆ ರುಬ್ಬಿಟ್ಕೊಂಡಿದ್ರಲ್ಲ ಮಸಾಲಾನ, ಅದನ್ನ ಆಡ್ ಮಾಡ್ಕೊಬೇಕಾಗುತ್ತೆ. ಇವಾಗ ಇದನ್ನೆಲ್ಲ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದೀನಿ. ಇದೇನಪ್ಪ ಇವ್ರು ಈ ತರ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದ್ದೀರಾ, ಖಂಡಿತ ಒಮ್ಮೆ ಈ ತರನ ಟ್ರೈ ಮಾಡಿ ನೋಡಿ, ತುಂಬಾನೇ ರುಚಿಯಾಗಿ ಬರುತ್ತೆ. ಎಲ್ಲರೂ ಫಸ್ಟ್ ಈರುಳ್ಳಿ ಟೊಮೊಟೊ ಎಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಆಮೇಲೆ ಮಟನ್ ಹಾಕಿ ಮಸಾಲ ಐಟಮ್ ಎಲ್ಲ ಹಾಕಿ ಮಾಡ್ತಾರೆ. ನಾನು ಈ ತರ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ಈ ತರನು ಮಾಡಬಹುದು, ತುಂಬಾ ರುಚಿಯಾಗಿ ಬರುತ್ತೆ. ಸೊ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ 3-4 ವಿಸಿಲ್ ತಗೊಂಡೆ. ಸೊ ನೋಡಿ ಟೊಮೊಟೊ, ಈರುಳ್ಳಿ ಎಲ್ಲಾನು ಚೆನ್ನಾಗಿ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ. ಮಟನ್ನು ಅಷ್ಟೇ ಒಂದು ಅರ್ಧ ಮುಕ್ಕಾಲಷ್ಟು ಚೆನ್ನಾಗಿ ಬೆಂದಿದೆ. ಇನ್ನು ಕಾಲ್ ಭಾಗ ಹಾಕಿ ಇನ್ನೊಂದು 1 ವಿಸಿಲ್ ತಗೊಂತೀನಲ್ಲ, ಅವಾಗ ಚೆನ್ನಾಗಿ ಬಿರಿಯಾನಿ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ರುಬ್ಬಿಟ್ಕೊಂಡಿದ್ರಲ್ಲ ಮಸಾಲಾನ
ಅದನ್ನ ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದೀನಿ. ಸೊ ಒಂದೊಳ್ಳೆ ಮಿಕ್ಸ್ ಕೊಟ್ಟು ನಾವು ಅಕ್ಕಿ ಎಷ್ಟು ಹಾಕೊಂತೀವೋ ಅಷ್ಟು ನೀರ್ ಹಾಕೊಂಡು ಅದು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ನೀರು ಕುದಿಯೋ ಗಂಟ ವೇಟ್ ಮಾಡ್ಬೇಕಾಗುತ್ತೆ. ನೀರು ಚೆನ್ನಾಗಿ ಕುದ್ದಿದಾದ್ಮೇಲೆ ಸೊ ಇಲ್ಲಿ ನಾನು ಮಟನ್ ಬಿರಿಯಾನಿ ಪೌಡರ್ ಆಡ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದ್ರೆ ನೀವು ಹಾಕೊಬಹುದು, ಬೇಡ ಅಂದ್ರೇನು ಹಾಗೆ ಮಾಡ್ಕೊಬಹುದು, ತುಂಬಾ ರುಚಿಯಾಗಿ ಬರುತ್ತೆ. ನಾನೊಂದ್ ಸ್ವಲ್ಪ ಫ್ಲೇವರ್ ಚೆನ್ನಾಗಿರ್ಲಿ ಅಂತ ಇಲ್ಲೊಂದ್ ಸ್ವಲ್ಪ ಹಾಕೊಂತ ಇದೀನಿ. ಫುಲ್ ಪ್ಯಾಕೆಟ್ ಹಾಕೊಂಡಿಲ್ಲ, ಒಂದ್ ಅರ್ಧ ಪ್ಯಾಕೆಟ್ ಹಾಕೊಂತ ಇದೀನಿ. ಸೊ ಇವಾಗ ಅದನ್ನ ಹಾಕೊಂಡು ನೀರ್ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂತ ಇದೀನಿ. ನೀರ್ ಹಾಕೊಂಡು ಲಾಸ್ಟಿಗೆ ಒಂದ್ ಸ್ವಲ್ಪ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂತ ಇದೀನಿ. ಆಡ್ ಮಾಡ್ಕೊಂಡು ಒಂದು ಕುದಿ ಬರೋ ಗಂಟ ವೇಟ್ ಮಾಡ್ಬೇಕಾಗುತ್ತೆ. ಕುದಿ ಬಂದಿದ್ದಾದ್ಮೇಲೆ ಇವಾಗ ಅಕ್ಕಿ ಹಾಕೊಂತ ಇದೀನಿ. ಅಕ್ಕಿ ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ಒಂದೇ ವಿಸಿಲ್ ತಗೊಂಡಿದ್ದು. ಯಾಕಂದ್ರೆ ಆವಾಗ ಮಟನ್ ಬೇಯಿಸುವಾಗ 3-4 ವಿಸಿಲ್ ಚೆನ್ನಾಗಿ ತಗೊಂಡು ಮಟನ್ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ಇವಾಗ ಸೊ ಅಕ್ಕಿ ಎಷ್ಟು ಬೇಯಬೇಕೋ ಅಷ್ಟು ಮಾತ್ರ ಸಾಕಾಗುತ್ತೆ. ಹಂಗಾಗಿ ಒಂದ್ ವಿಸಿಲ್ ತಗೊಂತ ಇದೀನಿ. ಒಂದ್ ವಿಸಿಲ್ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ಖಂಡಿತ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮರಿಬೇಡಿ. ಸೊ ಇಲ್ಲಿ ಅಲ್ಲಿ ಚಿಕನ್ ಸಾಂಬಾರ್ ರೆಡಿ ಆಯ್ತು, ಹಾಗೆ ಇಲ್ಲಿ ಮಟನ್ ಬಿರಿಯಾನಿನೂ ರೆಡಿ ಆಯ್ತು. ಎರಡೂ ರೆಡಿ ಆಯ್ತು. ಇನ್ನ ಮುದ್ದೆ ಮಾಡ್ಕೊಬೇಕು, ಹಾಗೆ ಕಬಾಬ್ ಹಾಕೊಬೇಕು ಅಷ್ಟೇ. ಸೊ ಈ ತರ ಸಂಡೇ ಸ್ಪೆಷಲ್ ನಮ್ಮ ಮನೆಯಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಸಾಂಬಾರು, ಮುದ್ದೆ ಮತ್ತೆ ಕಬಾಬ್ ಮಾಡ್ಕೊಂಡಿದ್ರಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ತರ ನಾನು ಚಿಕನ್ ಸಾಂಬಾರ್ ಮತ್ತೆ ಮಟನ್ ಬಿರಿಯಾನಿ ಮಾಡಿದ್ದೆ ಅಂತ. ಖಂಡಿತ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.